ವಿಶ್ ಯು ಹ್ಯಾಪಿ ಬರ್ತ್ಡೇ ಜೂಲಿ. ಥ್ಯಾಂಕ್ ಯು ಅನೋಕ. ಜೂಲಿ ಪುಟ್ಟ, ಯಾರಮ್ಮ ಈ ಡ್ರೆಸ್ ತೆಗೆದುಕೊಟ್ಟಿದ್ದು? ತುಂಬಾ ಚೆನ್ನಾಗಿದೆ, ಲೈಟಿಂಗ್ ಎಲ್ಲ ಬರ್ತಾ ಇದೆ. ಅತ್ತೆ, ನನ್ನ ಪಪ್ಪ ಖುಷಿದತ್ತೆ. ಹೌದಾ, ತುಂಬಾ ಚೆನ್ನಾಗಿದೆ ಜೂಲಿ. ನನಗೆ ಇದೇ ಡ್ರೆಸ್ ಬೇಕು ಅಂತ ಅಂದ್ಬಿಟ್ಟು ತುಂಬಾ ಹಠ ಇದ್ದು ಇದು ತಗೊಂಡಿದ್ದತ್ತೆ. ತುಂಬಾ ಚೆನ್ನಾಗಿದೆ ಜೂಲಿ. ಏನಿವತ್ತು ಹಾಲಲ್ಲಿ ಲೈಟ್ ಆಗ್ತಂಗೆ ತುಂಬಾ ಬೆಳಕಿದೆ. ಒಂದ್ ವೇಳೆ ಸೂರ್ಯ ನಮ್ಮ ಹಾಲಲ್ಲೇ ಉದಯ ಬಿಟ್ಟೇನೋ ಏನಂತ ನೋಡೋಣ. ಇದೇನಿದು ಈ ತರ ಡ್ರೆಸ್ ಮಾಡ್ಕೊಂಡ್ ಬಂದಿದ್ದಾಳೆ? ಯಪ್ಪ, ವಾ, ಮೊನ್ನೆ ಹೇಳಿದ್ನಲ್ಲ ಚೊಪ್ಪಿ ಬರ್ತ್ಡೇ ಆದ್ಮೇಲೆ ನನ್ ಬರ್ತ್ಡೇ ಅಂತ, ಇವತ್ತು ಇವಳು ಬರ್ತ್ಡೇ ಇರ್ಬೇಕು. ಅದು ಇಲ್ದಂಗೆ ಏನಿದು ಡ್ರೆಸ್ ಹಿಂಗಿದೆ? ವಾವ್, ಡ್ರೆಸ್ ಅಲ್ಲಿ ಲೈಟಿಂಗ್ ಎಲ್ಲ ಇದೆ. ವಾವ್, ಎಷ್ಟು ಚೆನ್ನಾಗಿದೆ. ಅದು ಇಲ್ದಂಗೆ ಪರ್ಪಲ್ ಕಲರ್, ಮೈ ಫೇವರೇಟ್. ಇನ್ನು ಸ್ಕೂಲಿಗೆ ಬಂದ್ಮೇಲೆ ಎಲ್ಲರ ಹತ್ರ ಓವರ್ ಮಾಡ್ತಾಳೆ. ಅತ್ತೆ, ನನ್ನ ಮಮ್ಮಿ ಡ್ಯಾಡಿ ಏನ್ ಹೇಳಿದ್ರು ಅಂದ್ರೆ, ಹೋಗಿ ಅತ್ತೆ ಮಾವನ ಹತ್ರ ಆಶೀರ್ವಾದ ತಗೊಂಡ್ ಬಾ ಅಂತ ಹೇಳಿದ್ರು. ನಿಂಗೆ ನಮ್ಮ ಆಶೀರ್ವಾದ ಯಾವಾಗ್ಲೂ ಇರತ್ತೆ ಜೂಲಿ. ಎದ್ದ ಮೇಲೆ ಚೆನ್ನಾಗಿರ್ತೀಯ, ಚೆನ್ನಾಗಿ ಓದ್ಬೇಕಾಯ್ತಾ? ಓಕೆ ಅತ್ತೆ. ಅತ್ತೆ, ನಾನೀಗ ಏನು ಸ್ವೀಟ್ ತರಲಿಲ್ಲ. ಸಾರಿ ಅತ್ತೆ, ನೈಟು ಬಟ್ಟೆ ತಗೊಂಡು ಮನೆಗೆ ಬರುವಾಗ ತುಂಬಾ ಲೇಟ್ ಆಗ್ಬಿಟ್ಟು, ಹಾಗಾಗಿ ಏನು ತಗೊಂಡ್ಲಿಲ್ಲ. ನಾನು ನಿಮಗೆ ಸಂಜೆ ಬಂದ್ಕೊಡ್ತೀನಿ. ಮತ್ತೆ ಈವ್ನಿಂಗ್ ನನ್ನ ಬರ್ತ್ಡೇ ಪಾರ್ಟಿ ಇದೆ, ಬಂದ್ಬಿಡಿ. ಆಯ್ತಾ ಜೂಲಿ? ರೀ, ಆಶೀರ್ವಾದ ತಗೊಂಡಿದ್ಯಲ್ಲ ಮಗು, ಏನಾದ್ರು ಕೊಡಿ. ತಗೋ ಜೂಲಿ. ನೋ ಮಾವ, ನಂಗೆ ಬೇಡ. ಪಪ್ಪ, ಅವಳು ಹಂಗೆ ಓವರ್ ಮಾಡ್ತಾಳೆ ಪಪ್ಪ, ಕೊಟ್ಬಿಡಿ, ತಗೊಳ್ತಾಳೆ. ಥ್ಯಾಂಕ್ ಯು ಮಾವ. ಥ್ಯಾಂಕ್ ಯು ಅತ್ತೆ. ಅತ್ತೆ, ನಾನು ಮನೆಗೆ ಹೋಗ್ತೀನಿ. ಆಯ್ತು ಜೂಲಿ, ಹುಷಾರಾಗಿ ಹೋಗು. ಅತ್ತೆ, ನಿಮ್ಗೊಂದು ವಿಷಯ ಗೊತ್ತಾ? ಏನ್ ಜೂಲಿ? ಅತ್ತೆ, ನಾನು ಮನೆಗೆ ಬಂದಾಗ ಫಸ್ಟು ನೀವು ಮತ್ತೆ ಮಾವ ಇಬ್ರು ವಿಶ್ ಮಾಡಿದ್ರಿ. ಆಮೇಲೆ ಅನು ಅಕ್ಕ ವಿಶ್ ಮಾಡಿದ್ದು. ಆಮೇಲೆ ಇನ್ನೊಬ್ರು ನೋಡ್ತಾನೆ ಇದ್ದಾರೆ, ಅದೇ ವಿಶೇ ಮಾಡ್ಲಿಲ್ಲ ಅತ್ತೆ. ಅಚ್ಚು, ನೀವೇ ವಿಶ್ ಮಾಡ್ಲಿಲ್ಲ ಅಂತ ಕೇಳ್ತಾ ಇದ್ದಾಳೆ ಪಾಪ. ವಿಶ್ ಮಾಡ್ಬಿಡು. ಅಮ್ಮ, ಯಾರಾದ್ರೂ ವಿಶ್ ಮಾಡ್ಲಿಲ್ಲ ಅಂದ್ರೆ ಕೇಳಿ ನನಗೆ ವಿಶ್ ಮಾಡು ಅಂತ ಯಾರಾದ್ರೂ ಕೇಳ್ತಾರಮ್ಮ? ಹೌದೌದು, ಯಾರು ಕೇಳಲ್ಲ. ಆದ್ರೆ ಒಬ್ರು ಬರ್ತಾರೆ ಅಂತ ಈ ತರ ಮನೆಗೆ ಬಂದಾಗ ಯಾರಾದ್ರೂ ಸರಿ ವಿಶ್ ಮಾಡ್ತಾರೆ. ಅವರು ಬುದ್ಧಿವಂತರು. ವಿಶ್ ಮಾಡದೆ ನಿಕ್ಕೊಂಡು ನೋಡೋರು ತಲೆ ಕೆಟ್ಟವರು. ವಿಶ್ ಯು ಹ್ಯಾಪಿ 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 ಬರ್ತ್ಡೇ. ಥ್ಯಾಂಕ್ ಯು. ನಾನು ನಿಂಗೆ ಇದೇ ತರ ಬರ್ತ್ಡೇ ವಿಶ್ ಮಾಡ್ತೀನಿ. ನಿಂಗೆ ಈ ಡಿಸೆಂಬರ್ 26 ತಾನೇ ಬರ್ತ್ಡೇ. ತಡಿ, ನಾನು ಮಾಡ್ತೀನಿ. ಅಮ್ಮ ಅಮ್ಮ, ಏನಮ್ಮ ಡಿಸ್ಕಷನ್ ಮಾಡ್ತಾ ಇದ್ದೀರಾ? ಏನೂ ಇಲ್ಲ ಅಚ್ಚು, ಜೂಲಿ ಬರ್ತ್ಡೇ ಇದೆಯಲ್ಲ, ಈವ್ನಿಂಗ್ ಅವಳಿಗೆ ಏನು ಕೊಡ್ಸೋದಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದೀವಿ. ಅಮ್ಮ, ಏನ್ ಮಾಡ್ತೀರಾ? ಅದೇ ಆ ಮಾರ್ಕೆಟ್ ಅಲ್ಲಿ ರೋಡ್ ಸೈಡ್ ಅಲ್ಲೊಂದು ಅಜ್ಜ ಅಜ್ಜಿ ಇಬ್ರು ಕುತ್ಕೊಂಡು ಹಳೆ ಬಟ್ಟೆ ಮಾರ್ತಾ ಇರ್ತಾರಲ್ಲ, ಆ ಬಟ್ಟೆಯಲ್ಲಿ ಒಂದ್ 2 ಬಟ್ಟೆ ತತ್ತು ಕೊಟ್ಬಿಡ ಅವಳಿಗೆ. ಸರಿ ಆಯ್ತಚ್ಚು, ನಿನ್ಗೂ ಇನ್ನು ಬರ್ತ್ಡೇ ಬರುತ್ತಲ್ಲ, ಅದ್ರಲ್ಲೇ ಒಂದ್ 2 ಡ್ರೆಸ್ ತಗೊಂಡ್ಬಿಡ್ತೀನಿ, ಆಯ್ತಾ? ಅತ್ತೆ, ಪಾಪು ಎಲ್ಲಿದೆ? ಪಾಪು ರೂಮಲ್ಲಿ ಮಂಚದ ಮೇಲೆ ಮಲಗಿಸಿದೀನಿ ಅಚ್ಚು. ಓಕೆ, ಆಯ್ತು ಕಡಿ. ಏನ್ ಮಾಡ್ತಾ ಇದ್ಯಾ? ಏನ್ ನೋಡ್ತಾ ಇದ್ಯಾ? ನಗಾಡ್ತಾ ಇದ್ಯಾ? ನಿಮ್ಮ ಅಕ್ಕ ಇದ್ದಾಳಲ್ಲ ಪರ್ಕೆ ಕಡ್ಡಿ, ಅವಳು ಎಲ್ಲಾದ್ಲು? ಬೆಳಗ್ಗೆ ಓವರ್ ಸ್ಟೈಲ್ ಮಾಡ್ಕೊಂಡು ಸ್ಕೂಲಿಗೆ ಬಂದು ಅವಳ ಹತ್ರ ಹೇಳು, ಅಚ್ಚ ಅಕ್ಕ ತುಂಬಾ ಜೋರಿದ್ದಾರೆ, ಜಾಸ್ತಿ ಇಟ್ಕೋಬೇಡ ಅಂತ ಅಂದ್ಬಿಟ್ಟು. ಸರಿನಾ? ಸರಿ ಅಂತ ಹೇಳ. ಅಯ್ಯೋ, ಅಚ್ಚ ಎಲ್ಲೋದ್ಲು? ಅವಳೇ ಏನೋ ಕಿತಾಪತಿ ಮಾಡ್ಬಿಟ್ಟು ಹೊಡೋಗಿದ್ದಾಳೆ. ಅಳ್ಬೇಡ ಅತ್ತೆ. ಏನತ್ತೆ, ಪಾಪ ಅಳ್ತಾ ಇದ್ದಾನೆ? ಏನಚ್ಚು, ಪಾಪನ ಅಳವ್ ಮಾಡ್ಬಿಟ್ಟು ಓಡೋಗ್ಬಿಟ್ಟು ಇಲ್ಲಿಂದ ಏನು ಗೊತ್ತಿಲ್ಲದೆ ಕೇಳ್ತಾ ಇದೀಯಾ? ಸಾರಿ ಅತ್ತೆ, ನಿಮಗೆ ಗೊತ್ತಾಗ್ಬಿಟ್ಟಾ? ನನಗೆ ಗೊತ್ತಾಗ್ದೆ ಏನು, ನೀನು ಅವನ ಹತ್ರ ಮಾತಾಡ್ತಾ ಇದ್ದಲ್ಲ. ಹೌದು ಅತ್ತೆ, ಅವಳೆಲ್ಲೋದ್ಲು? ಯಾರಚ್ಚು? ಜೂಲಿ ಅತ್ತೆ. ಜೂಲಿನಾ ರೆಡಿ ಆಗ್ತಾ ಇದ್ದಾಳಚ್ಚು. ಯಾಕತ್ತೆ, ಕೇಕ್ ಕಟ್ಟಿಂಗ್ ಈಗ? ಹೌದಚ್ಚು. ಅತ್ತೆ, ಅವಳ ಡ್ರೆಸ್ ತುಂಬಾ ಚೆನ್ನಾಗಿತ್ತು. ಎಲ್ಲಿ ತಗೊಂಡ್ರಿ? ನಮ್ಮ ಅಮ್ಮನ ಹತ್ರ ಹೇಳಿ ನಾನು ಅದೇ ತರ ತಗೊಳ್ಬೇಕು. ಸರಿ ಬಿಡಚ್ಚು, ನಿನಗೆ ಇಷ್ಟ ಆಯ್ತಾ? ಆಯ್ತು, ನಾನು ನಿನ್ನ ಬರ್ತ್ಡೇಗೆ ಅದಕ್ಕಿಂತ ಇನ್ನೂ ಚೆನ್ನಾಗಿರೋ ಡ್ರೆಸ್ ಕೊಡಿಸ್ತೀನಿ. ಅಮ್ಮ ಅಮ್ಮ, ನಿಮಗೊಂದು ವಿಷಯ ಗೊತ್ತಾ? ಅತ್ತೆ ಇದಾರಲ್ಲ, ಅವರು ಜೂಲಿ ಬೆಳಗ್ಗೆ ಹಾಕೊಂಡಿದ್ಲಲ್ಲ ಡ್ರೆಸ್, ಅದಕ್ಕಿಂತ ಇನ್ನೂ ಚೆನ್ನಾಗಿರೋದು ನನ್ನ ಬರ್ತ್ಡೇ ಕೊಡಿಸ್ತಾರಂತಮ್ಮ. ಹೌದಾ, ಸರಿ ಆಯ್ತು. ಪ್ರೀತಿ, ಜೂಲಿ ಎಲ್ಲಿ ಕಾಣ್ತಾ ಇಲ್ಲ? ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಗಿಫ್ಟ್ ಎಲ್ಲ ಕೊಟ್ಟಿದ್ದಾರೆ ಅನ್ಸುತ್ತೆ. ಹೌದತ್ಗೆ, ಆಗ್ಲೇ ಎಲ್ರು ಗುಂಪಾಗಿ ಬಂದ್ರು. ಎಲ್ರು ಗಿಫ್ಟ್ ಎಲ್ಲ ಕೊಟ್ರಾ? ಯಾಕಪ್ಪ ಈಗ್ಲೇ ಕೊಡ್ತಾ ಇದ್ದೀರಾ, ಆಮೇಲೆ ಕೊಡಿ, ಫೋಟೋ ತೆಗೆಯೋಣ ಅಂತ ಹೇಳ್ದೆ. ಇಲ್ಲ ಆಂಟಿ, ಈಗ್ಲೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ರು. ಓ ಹೌದಾ,
ಆಗ್ಲೇ ಒಂದ್ ಡ್ರೆಸ್ ಹಾಕೊಂಡಿದ್ಲು, ನೀವು ಕೊಟ್ಟು ಕಳ್ಸಿದ್ರಲ್ಲ ಬಟ್ಟೆ, ಅದನ್ನ ಹಾಕಕ್ ಹೋಗಿದ್ದಾಳ ಅವಳು. ಓ ಹೌದಾ, ಸರಿ ಸರಿ. ಅಮ್ಮ, ಜೂಲಿಗೆ ನೀವು ಡ್ರೆಸ್ ಕೊಡ್ಸಿದ್ರಾ? ಹೌದಚ್ಚು, ಅದನ್ನೇ ಹಾಕಕ್ ಹೋಗಿದ್ದಾಳಂತೆ. ಯಾವ ಕಲರ್ ಕೊಡ್ಸಿದ್ರಿ? ಪರ್ಪಲ್ ಕಲರ್ ಅಚ್ಚು, ಅವಳಿಗೆ ಪರ್ಪಲ್ ಕಲರೇ ಬೇಕಂತ ಹೇಳಿದ್ಲಾ, ಅದಕ್ಕೆ ಅದೇ ಕಲರ್ ತಂದೆ. ಬೆಳಗ್ಗೆನೂ ಅದನ್ನೇ ಹಾಕೊಂಡಿದ್ಲು, ಬೇಡ ಅಂತ ಹೇಳ್ದೆ. ಇಲ್ಲ ಅತ್ತೆ, ನನಗೆ ಅದೇ ಬೇಕಂತ ಹೇಳಿದ್ಲು, ಸರಿ ಆಯ್ತಂತ ಅದೇ ತರ ತಂದೆ. ಎಲ್ಲಾರು ನನ್ನ ತರನೇ ಕಾಪಿ ಕ್ಯಾಟ್ ಮಾಡ್ತಾರೆ, ನನಗೆ ಮಾತ್ರ ಪರ್ಪಲ್ ಕಲರ್ ಇಷ್ಟ. ಎಲ್ಲರೂ ಸುಳ್ಳು ಹೇಳ್ತಾರೆ, ನನ್ನ ಕಲರೇ ಚಾಯ್ಸ್ ಮಾಡ್ತಾರೆ. ಹೌದೌದು, ಪ್ರಪಂಚದಲ್ಲಿ ನಿನಗೊಬ್ಳಿಗೆ ಮಾತ್ರ ಪರ್ಪಲ್ ಕಲರ್ ಇಷ್ಟ ನೋಡು, ಬೇರೆ ಯಾರಿಗೂ ಇಷ್ಟ ಇಲ್ಲ. ನಿನ್ನ ಹತ್ರ ಮಾತಾಡಿದ್ನಾ ಹೇಳು. ಅಮ್ಮ ತಾಯಿ, ಸ್ವಲ್ಪ ಬಾಯಿ ಮುಚ್ಚು. ಇಲ್ಲಿ ಬಂದು ನೀವು ಸ್ಟಾರ್ಟ್ ಮಾಡ್ಬೇಡಿ, ಮಗು ಅಳ್ತಾನೆ. ಯಾಕೆ ಬಾಯಿನ ತಿಮ್ಮಿಂಗೆಲ್ಲ ತರ ಓಪನ್ ಮಾಡ್ಕೊಂಡಿದ್ಯಾ? ಏನಾಯ್ತು? ನಿನ್ ಹಿಂದೆ ತಿರುಗಿ ನೋಡು, ಗೊತ್ತಾಗತ್ತೆ. ನನ್ನ ಹಿಂದೆನಾ? ಅಯ್ಯೋ ಅಚ್ಚು, ಏನಾಯ್ತು ಅಚ್ಚು? ಅಮ್ಮ, ಯಾಕಮ್ಮ ಅವಳಿಗೆ ಈ ತರ ಡ್ರೆಸ್ ಕೊಡಿಸಿದ್ರಿ? ಅಮ್ಮ, ನನ್ಗೆ ಈ ತರ ಡ್ರೆಸ್ ಬೇಕು, ಪ್ಲೀಸ್ ಕೊಡಕ್ಕೆ ಹೇಳಮ್ಮ. ನಿನಗೆ ಈ ತರ ಡ್ರೆಸ್ ಅವ್ರ ಹತ್ರ ಆರ್ಡರ್ ಕೊಟ್ಟು ಬಂದಿದ್ದೀನಿ ಅಚ್ಚು. ಇದಕ್ಕಿಂತ ಚೆನ್ನಾಗಿರೋ ಡ್ರೆಸ್ ಅನ್ಕೊಡಿ. ನನ್ನ ಮಗಳಿದ್ದಾಳೆ, ಅವಳಿಗೆ ನೆಕ್ಸ್ಟ್ 26ಗೆ ಬರ್ತಡೆ ಅಂತ ಹೇಳಿ ಬಂದಿದ್ದೀನಿ. ಇಲ್ಲ, ಆಗಲ್ಲ, ನನಗೆ ಈಗಲೇ ಈ ಡ್ರೆಸ್ ಬೇಕು, ನಾನು ಈಗಲೇ ಹಾಕ್ಬೇಕು. ಅವಳನ್ನ ಕೊಡಕ್ಕೆ ಹೇಳಿ ಅಮ್ಮ. ಹುಚ್ಚಿಗೆ ಚೆನ್ನಾಗಿ ಹಿಡ್ದೋಗಿದ್ಯಾ ಅಚ್ಚು ನಿಂಗೆ? ಹಾಕೊಂಡಿರೋ ಡ್ರೆಸ್ನ ಬಿಚ್ಕೊಡಕ್ಕೆ ಹೇಳ್ತಾ ಇದೆಯಾ? ನಾನು ನಿನಗೆ ಅವ್ರ ಹತ್ರ ಹೇಳಿ ಬಂದಿದ್ದೀನಿ, ನನ್ನ ಮಗಳಿಗೆ ಪಿಂಕ್ ಕಲರ್ ಅಂದ್ರೆ ತುಂಬಾ ಇಷ್ಟ, ಆ ಕಲರ್ ಅಲ್ಲಿ ಇದೇ ತರ ಡ್ರೆಸ್ನ ಸ್ಟಿಚ್ ಮಾಡಿ ಕೊಡಿ ಅಂತ ಅಂದ್ಬಿಟ್ಟು. ನಿಮ್ಗೆ ಯಾರಮ್ಮ ಹೇಳಿದ್ದು ನನಗೆ ಪಿಂಕ್ ಕಲರ್ ಇಷ್ಟ ಅಂತ ಅಂದ್ಬಿಟ್ಟು? ನನಗೆ ಪರ್ಪಲ್ ಕಲರೇ ಇಷ್ಟ. ನನಗೆ ಪರ್ಪಲ್ ಕಲರ್ ಡ್ರೆಸ್, ಇದೇ ಡ್ರೆಸ್ ಈಗಲೇ ಬೇಕು. ಈಗಲೇ ಬೇಕು ಅಂದ್ರೆ ಏನ್ ಮಾಯ ಮಾಡಿ ಕೊಡಕ್ಕಾಗತ್ತಾ? ಒಂದ್ ಮಾತು ಲಾಸ್ಟ್ ಆಗಿ ಹೇಳ್ತಾ ಇದೀನಿ, ನಿನ್ ಬರ್ತ್ಡೇ ಕೊಡಿಸ್ತೀನಿ, ಬಾಯಿ ಮುಚ್ಕೊಂಡಿರು. ನಾನ್ ಬಾಯಿ ಮುಚ್ಚೋದಲ್ಲಮ್ಮ. ಅಲ್ಲಿ ನೋಡಿ, ಪಕ್ಕದಲ್ಲೊಬ್ಳು ಬಾಯಿನ ಅಂತ ಮಾಡ್ಕೊಂಡು ನಿಂತ್ಕೊಂಡಿದ್ದಾಳೆ, ಅವಳನ್ನ ಬಾಯಿ ಮುಚ್ಚಕ್ಕೆ ಹೇಳಿ. ಪ್ರೀತಿ, ಇವ್ರ ಮಧ್ಯೆ ನಾವಿದ್ವಿ ಅಂದ್ರೆ ಹುಚ್ಚಿಟ್ಕೊಂಡು ನಾವು ಹರ್ಕೊಂಡು ಹೋಗ್ತೀವಿ ಬಟ್ಟೆನ. ನಡಿ ಹೋಗೋಣ. ನಾನು ಹೋಗ್ತೀನಿ. ಹೋಗಿ, ಎಲ್ಲಾರು ಹೋಗಿ. ಯಾರು ಬೇಡ ಅಂತ ಹೇಳಿದ್ದು? ಬಂದ್ಬಿಟ್ರಂಗೆ ಎಲ್ರು ನನ್ನನ್ನು ಹೊಟ್ಟೆ ಉರಿ ಪಡ್ಸಕ್ಕಂತಾನೆ. ನಾನು ಇಲ್ಲಿಂದ ಹೋಗ್ತೀನಿ. ಓಯ್ ಟ್ಯೂಬ್ಲೈಟ್, ಹೇ ಯು ಜುಮ್ಮಿ, ನನ್ನನ್ನ ಟ್ಯೂಬ್ಲೈಟ್ ಅಂತ ಹೇಳ್ತೀಯಾ? ಬಟ್ಟೆ ಫುಲ್ ಲೈಟ್ ಹಾಕೊಂಡು ಸುತ್ತಾಡ್ತಾ ಇದೆಯಾ, ಟ್ಯೂಬ್ಲೈಟ್ ಅಂತ ಹೇಳಿದ್ರೆ ಏನಾಗುತ್ತೆ? ಹೋಗೋದೋಗ್ತೀಯಾ? ನನ್ನ ಬಟ್ಟೆನ ಬಿಚ್ಕೊಟ್ಬಿಟ್ಟು ಹೋಗೋ. ಹೇ ಯು ವಾಟ್ ಎವರಿ ಗರ್ಲ್, ಏನಂತ ಹೇಳ್ದೆ? ಇದು ನಿನ್ ಬಟ್ಟೆನಾ? ಹೌದು, ಇದು ನನ್ನ ಬಟ್ಟೆನೆ, ನಮ್ಮನೆಯಿಂದ ಬಂದಿತ್ತಾನೆ, ಹಾಗಾದ್ರೆ ಇದು ನನ್ನ ಬಟ್ಟೆ, ನನಗೆ ಬಿಚ್ಕೊಟ್ಬಿಟ್ಟು ಹೋಗೋ. ಹೇ ಯು ವಾಟ್ ಎವರಿ ಗರ್ಲ್, ನಾನು ನಿನಗೆ ಇದು ಕೊಡೋದೇ ಇಲ್ಲ. ಇದು ನನಗೆ ಅತ್ತೆ ಗಿಫ್ಟ್ ಮಾಡಿದ್ದು, ಗೊತ್ತಾ? ಇದು ನನಗೆ ತುಂಬಾ ಇಷ್ಟ ಆಗಿದೆ. ಇದು ಯಾರಿಗೂ ಕೊಡೋದಿಲ್ಲ, ಮತ್ತೆ ಇದನ್ನ ಮುಟ್ಟಕ್ಕೂ ಬಿಡೋದಿಲ್ಲ, ಗೊತ್ತಾ?